ನಮಸ್ತೆ ಎಲ್ಲರಿಗೂ. ನಾವಿವತ್ತು ಬಂದಿರೋದು ಸೀಗೆಗುಡ್ಡಕ್ಕೆ. ಸೀಗೆಗುಡ್ಡ ಅಂದರೆ ಹಾಸನ್ ಲೋಕಲಿಟ್ಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇದಿರೋದು ಹಾಸನಿಂದ 15 ಕಿಲೋಮೀಟರ್ ಹಾಸನ್ ಟು ಹಳೇಬೀಡು ರೋಡಲ್ಲಿ. ಹಾಸನಿಂದ ಹಳೇಬೀಡು ರೋಡ್ಗೆ ಹೋಗ್ತಾ ಲೆಫ್ಟಲ್ಲಿ ಟರ್ನ್ ಆದರೆ ಸೀಗೆ ಅಂತ ಗ್ರಾಮ ಇದೆ. ಸೊ ಇದು ಎಂಟ್ರೆನ್ಸು. ನಾವು ಹೊರಟಾಗ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು. ನೋಡ್ಕೊಂಬರೋಣ ಅಂತ ಹೊರಟ್ವಿ. ಇಲ್ಲಿ ತುಂಬ ವಿಂಡ್ ಮಿಲ್ ಕೂಡ ಇದೆ. ಬಂದ್ವಿ ನೋಡಿ, ಇದೇ ದೇವಸ್ಥಾನ, ಮಳೆ ಮಲ್ಲೇಶ್ವರ ದೇವಸ್ಥಾನ ಅಂತ. ಇಲ್ಲಿಗೆ ಫಸ್ಟು ಈಗ 5 ವರ್ಷದಿಂದ ಚೆನ್ನಾಗಿ ರೋಡ್ ಆಗಿದೆ. ಇಲ್ಲಿವರೆಗೂ ವೆಹಿಕಲಲ್ಲಿ ಬರ್ಬೋದು. ಫಸ್ಟು ಟೂರಿಸ್ಟ್ಗಳು ಇಷ್ಟೊಂದು ಜನ ನಾವುಗಳು ಬರೋದಕ್ಕೆ ಆಗ್ತಾ ಇರಲಿಲ್ಲ, ಯಾಕೆಂದರೆ ರೋಡ್ ಚೆನ್ನಾಗಿರಲಿಲ್ಲ. ಮತ್ತು ಚಿಕ್ಕದು ಟೆಂಪಲ್ ಅಷ್ಟೇ ಇದ್ದಿದ್ದು. ಇವಾಗ ಫುಲ್ ರಿನೋವೇಟ್ ಮಾಡಿ 5 ವರ್ಷದ ಹಿಂದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀವಿ. ಇಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆನಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ. ಪ್ರತಿ ತಿಂಗಳು ಹುಣ್ಣಿಮೆನಲ್ಲಿ. ಮತ್ತು ಇಲ್ಲಿ ಅನ್ನದಾನ ಕೂಡ ಇರುತ್ತೆ ನೋಡಿ. ಇದೇ ದೇವಸ್ಥಾನ, ಮಳೆ ಮಲ್ಲೇಶ್ವರ ದೇವಸ್ಥಾನ ಅಂತ. ನಾವು ಹೋದಾಗಲೆಲ್ಲ ಹಿಂಗೆ ಮಳೆ ಬರ್ತಾನೆ ಇರುತ್ತೆ. ಮಳೆ ಮಲ್ಲೇಶ್ವರ ಅನ್ನೋದಕ್ಕೂ ಯಾವಾಗಲೂ ನಾವು ಮೋಸ್ಟ್ಲಿ ಹೋಗೋದು ಬರೀ ಮಳೆಗಾಲದಲ್ಲೇ ಅನಿಸುತ್ತೆ. ನಾವು ಹೋದಾಗೆಲ್ಲ ಮಳೆ ಬರ್ತಾನೆ ಇರುತ್ತೆ. ಈಗಷ್ಟೇ ಪೂಜೆ ಎಲ್ಲ ಮುಗ್ದಿದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲಿಗೆ ತುಂಬ ಜನ ವಿಸಿಟರ್ಸ್ ಕೂಡ ಬರ್ತಾ ಇರ್ತಾರೆ. ಇದು ಹಾಸನಿಂದ ಕೇವಲ 15 ಕಿಲೋಮೀಟ್ರ್ ಇರೋದ್ರಿಂದ ಒನ್ ಡೇಗೆಲ್ಲ ಬಂದು ಹೋಗ್ಬೋದು. ನೋಡ್ತಾ ಇರ್ಬೋದು, ಇದು ಶಿವಲಿಂಗ. ಪ್ರತಿ ಶಿವಲಿಂಗದ ಸಾಮಾನ್ಯವಾಗಿ ನಾವು ನೋಡಿರೋದು ಶಿವಲಿಂಗದ ಮುಖ ಪ್ರತಿ ಕಡೆ ಬಲಗಡೆಗಿರುತ್ತೆ. ಇಲ್ಲಿ ಎಡಗಡೆ ಇದೆ. ಅದೇ ಒಂದು ವಿಶೇಷ ಅಂತ ಹೇಳ್ಬೋದು. ಇಲ್ಲಿದು ಆ ಲಿಂಗದ ಮೇಲೆ ಹಾವಿಂದು ಎಡೆ ಇದೆ. ಇಲ್ಲಿ ಎರಡೂ ಸೈಡು, ಲಿಂಗದ ಎರಡೂ ಸೈಡು ಮೆಟ್ಲಿದೆ. ನಾವು ಮೇಲ್ಗಡೆ ಹತ್ತಿ ಹೋಗ್ತೀವಿ. ಇದು ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಮೇಲ್ಗಡೆಗೆ ಹತ್ತಿಬಿಟ್ಟು ಮೇಲ್ಗಡೆಯಿಂದ ವ್ಯೂ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿಂದ ಮೆಟ್ಲಿದೆ. ಮೆಟ್ಲು ಹತ್ಕೊಂಡು ಮೇಲ್ಗಡೆಗೆ ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದು ನಮ್ಮ ನೈಬರ್ಸ್ಗಳ ಜೊತೆ. ಮೆಟ್ಲು ಹತ್ಕೊಂಡು ಮೇಲ್ಗಡೆ ಬಂದ್ವಿ. ಮೇಲ್ಗಡೆಯಿಂದ ವಿ ಥರ ಬರುತ್ತೆ. ಇದು ಫುಲ್ ಎಲ್ಲ ಚೆನ್ನಾಗಿ ರಿನೋವೇಟ್ ಎಲ್ಲ ಮಾಡಿ ಸಿಮೆಂಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದು ಮೇಲ್ಗಡೆ ದೊಡ್ಡ ಶಿವಲಿಂಗ ಇದೆ. ಇಲ್ಲಿ ಶಿವನ್ ಸ್ಟ್ಯಾಚು ಇದೆ. ಸುತ್ತ ದಟ್ಟ ಹಸಿರಿನ ಕಾಡು ಮಧ್ಯೆ ಇಷ್ಟು ಚೆನ್ನಾಗಿ ಶಿವಂದು ಸ್ಟ್ಯಾಚು ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮೇಲ್ಗಡೆಯಿಂದ ವ್ಯೂ. ಮೇಲ್ಗಡೆಯಿಂದ ವಿಂಡ್ ಮಿಲ್ ಕೂಡ ಕಾಣಿಸುತ್ತೆ. ಇನ್ನು ವಿಂಡ್ ಮಿಲ್ ಹತ್ರ ಹೋಗ್ಬೋದು, ಬಟ್ ತುಂಬ ಮಳೆ ಇದ್ದಿದ್ದರಿಂದ ತುಂಬ ಸ್ಲಿಪ್ರಿ ಆಗಿತ್ತು. ಸಮ್ಮರ್ ಟೈಮಲ್ಲಿ ವಿಂಡ್ ಮಿಲ್ ಹತ್ರದವರೆಗೂ ಹೋಗ್ಬಾರ್ದು, ವೆಹಿಕಲ್ ಹೋಗುತ್ತೆ ನೋಡಿ. ಸುತ್ತ ಮಂಜು, ದಟ್ಟ ಮಂಜು ಕವರ್ ಆಗಿತ್ತು. ಫುಲ್ ಮಿಸ್ಟಿಂದ ಇತ್ತು. ಕೆಲವು ಒನ್ ಟೈಮ್ ಕಾಣಿಸ್ತಾ ಇತ್ತು, ಒನ್ ಟೈಮ್ ಕಾಣಿಸ್ತಾ ಇರಲಿಲ್ಲ. ಅಷ್ಟು ಮಿಸ್ಟಿಂದ ಕವರ್ ಆಗೋಗಿತ್ತು ನೋಡಿ ವಿಂಡ್ ಮಿಲ್ಲು. ಆಗಲೇ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದಾಗ ವಿಂಡ್ ಮಿಲ್ ಕಾಣಿಸ್ತಾನೆ ಇರಲಿಲ್ಲ. ಆಮೇಲೆ ಕ್ಲಿಯರ್ ಆಗಿತ್ತು, ಕಾಣಿಸ್ತು. ಇದು ನೋಡ್ಬಿಟ್ಟು ರವಿ ಹಾವು ಅಂತಿದ್ರು. ಇದು ಹಾವಲ್ಲ, ಯಾವುದೋ ಮರದ ಬೇರು. ಇಲ್ಲಿ ತುಂಬ ಜನ ಫೋಟೋಶೂಟು ವಿಡಿಯೋ ಶೂಟ್ ಮಾಡ್ಕೋತಾರೆ. ತುಂಬ ಚೆನ್ನಾಗಿ ಬರುತ್ತೆ. ನಾವು ಕೂಡ ಕೆಲವೊಂದು ಫೋಟೋ ವಿಡಿಯೋಸ್ ಶೂಟ್ ಮಾಡ್ಕೊಂಡ್ವಿ ಇಲ್ಲಿ. ತುಂಬ ಚೆನ್ನಾಗಿತ್ತು. ತುಂಬ ಪೀಸ್ಫುಲ್ಲಾಗಿ, ಕಾಮಾಗಿ. ಡೈಲಿ ಜಂಜಾಟ ಅದು ಇದು ತುಂಬ ಟೆನ್ಷನ್ಸ್ ಅದ್ರ ಮಧ್ಯೆ ಈ ಥರ ಒಂದು ದಿನ ಹೋದರೆ ಮೈಂಡಿಗೆ ಎಷ್ಟೋ ರಿಲೀಫ್ ಅನಿಸುತ್ತೆ, ಸ್ಟ್ರೆಸ್ ಫ್ರೀ ಅನಿಸುತ್ತೆ. ನಾವು ಹೋಗಿದ್ದು ಇವ್ರ ಜೊತೆನೇ. ಇವ್ರು ನಮ್ಮ ನೈಬರ್ಸು. ಅಭಿ ವೈಫ್ ಅರ್ಪಿತಾ, ಅಭಿ ಅವರಮ್ಮ. ನೋಡಿ ಮೇಲ್ಗಡೆಯಿಂದ ವ್ಯೂ ಥರ ಬರುತ್ತೆ. ತುಂಬ ಚೆನ್ನಾಗಿದೆ.
ಮುಗಿಸ್ಕೊಂಡು ಇಳಿದು ಬರ್ತಾ ಇದ್ವಿ. ನೋಡಿ ಇಲ್ಲಿ ಶಿವದ ಲಿಂಗದ ಮೇಲೆ ನೀರು ಬರ್ತಾನೆ ಇರುತ್ತೆ. ಇದೊಂದು ಮಾತ್ರ ಸದಾ ನೀರು ಬರ್ತಾನೆ ಇರುತ್ತೆ. ಶಿವದ ಲಿಂಗದ ಮೇಲೆ ಆ ನೀರು ಬೀಳ್ತಾನೆ ಇರುತ್ತೆ. ಅದು ಮೂಲ ವಿಗ್ರಹ ಅಂತ ಹೇಳ್ತಾರೆ ಇಲ್ಲಿದು. ನಿಮಗೆ ಈ ಪ್ಲೇಸ್ದು ಅಡ್ರೆಸ್ಸು ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ದಯವಿಟ್ಟು ಹೋಗೋರು ಚೆಕ್ ಮಾಡ್ಕೊಂಡು ಹೋಗಿ. ಯಾರ್ಯಾರೆಲ್ಲ ಹೋಗಿದ್ದೀರಾ ಈ ಪ್ಲೇಸ್ ಬಗ್ಗೆ ನಿಮಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಯಾರ್ಯಾರು ಹೋಗಿಲ್ಲ ನೀವು ದಯವಿಟ್ಟು ಹೋಗಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಹಾಸನ ಕಡೆಗೆ ಹೊರಟ್ವಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.